ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗಂತ ಭಯ ಪಡೋ ಅಗತ್ಯ ಇಲ್ಲ. ಆ ಕರಿ ನೆರಳನ್ನು ಕರಗಿಸುವಂತ ಬೆಳಕು ಕೂಡ ನಿಮ್ಮ ಮನೆಯಲ್ಲೇ ಇದೆ. ಆದ್ರೆ ಇನ್ನು ಮುಂದೆ ನಡೆಯೋದು ಘನಘೋರವಾದ ಯುದ್ಧ, ಧರ್ಮ ಯುದ್ಧ. ಆ ಧರ್ಮಯುದ್ಧ ಅಂತ್ಯವಾಗೋದ್ರೊಳಗೆ ಪಡ್ಕೊಳ್ಳೋದು, ಕಳ್ಕೊಳ್ಳೋದು ಬೇಕಾದಷ್ಟಿದೆ. ಅದನ್ನೆಲ್ಲ ನೀವು ಗಟ್ಟಿ ಮನಸ್ಸಿನಿಂದ ಸ್ವೀಕರಿಸಬೇಕು ಅಷ್ಟೇ. ಆಗ್ಲಿ ಗುರುಗಳೇ, ನಾನು ಎಲ್ಲದಕ್ಕೂ ಸಿದ್ಧವಾಗಿರ್ತೀನಿ. ಪಾಪದ ಕೂಡ ತುಂಬಬೇಕು, ಅನ್ಯಾಯಗಳು ನಡೀಬೇಕು, ನ್ಯಾಯ ಅದನ್ನ ಮೆಟ್ಟಿ ನಿಲ್ಲಬೇಕು. ಈ ಮೂಲಕನೇ ಧರ್ಮದ ಬೋಧನೆ ಪ್ರಪಂಚಕ್ಕಾಗೋದು. ನೀವು ಹೇಳ್ತಿರೋ ನಿಜ ಗುರುಗಳೇ. ಈಗ ನೀವು ಹೇಗೆ ಹೇಳ್ತಿರೋ ಹಾಗೆ ನಾವು ನಡ್ಕೋತೀವಿ. ಗಂಡನ್ ಕಳ್ಕೊಂಡೆ, ಮಗಳೆಲ್ಲಿದ್ದಾಳೋ ಗೊತ್ತಿಲ್ಲ. ಈಗ ಮೊಮ್ಮಗಳು ಅಳಿಯ ಹತ್ರ ಆಗ್ತಿದ್ದಾರೆ. ಅವರು ಹತ್ರ ಆಗ್ತಿದ್ದಾರೆ ಅನ್ನೋದಕ್ಕಿಂತ ನಾನು ಅವರನ್ನ ಒಪ್ಕೋತಾ ಇದ್ದೀನಿ. ಇಂಥ ಸಮಯದಲ್ಲಾದ್ರೂ ಸಂತೋಷ ಕಾಣಬೇಕು ಅನ್ನೋ ಆಸೆ ಮನಸ್ಸಲ್ಲಿ ಬಂದಿದೆ. ಈಗ ಆ ಆಸೆನ ಬಲಿ ಕೊಡುವಂತ ಯಾವುದೇ ಅನಾಹುತಗಳು ನಡಿಬಾರ್ದು ಗುರುಗಳೇ. ನಿಮ್ಮ ಮನಸ್ಸಿನ ಆತಂಕ ನನಗೆ ಅರ್ಥ ಆಗುತ್ತಿಲ್ಲ. ಯುದ್ಧದಲ್ಲಿ ಸತ್ಯಕ್ಕೆ ಜಯ, ಆದ್ರೆ ಹೋರಾಟ ಇದ್ದೇ ಇರುತ್ತಲ್ವಾ, ಹೆದರಬೇಡಿ. ತಗೊಳ್ಳಿ ತಾಯಿ. ಇದು ಶ್ರೀರಕ್ಷೆ. ಇದನ್ನು ತಗೊಂಡು ಹೋಗಿ ವೀರೇಂದ್ರನ ಕಟ್ಟಿ. ಇದು ಅವನ ಕೈನಲ್ಲಿರೋವರೆಗೂ ಯಾವ ಸಮಸ್ಯೆನೂ ಹತ್ರನೂ ಸುಳಿಯೋದಿಲ್ಲ. ವೀರು ಕ್ಷೇಮವಾಗಿರ್ತಾನೆ. ಹಾಗಾದ್ರೆ ಅಪ್ಪಂಗೆ ಏನು ಆಗಲ್ಲ ಅಲ್ವಾ ಗುರುಗಳೇ? ನೀವಿನ್ ಹೋಗ್ಬನ್ನಿ. ವಿಧಿ ಎಲ್ಲದಕ್ಕಿಂತಾನೂ ದೊಡ್ಡದು, ದೈವತ್ವ ಅದಕ್ಕಿಂತ ದೊಡ್ಡ. ಶುಭವಾಗಿ ಹೋಗ್ಬನ್ನಿ. ಅಮ್ಮ ಶ್ರಾವಣಿ. ಏನಾಯ್ತು ಶ್ರಾವಣಿ? ಏನಿಲ್ಲ ಅಜ್ಜಿ. ಅಮ್ಮ ಶ್ರಾವಣಿ, ಇದು ಗುರುಗಳ ಧ್ವನಿ ಅಲ್ವಾ ಅಜ್ಜಿ? ಏನಾಯ್ತು ಶ್ರಾವಣಿ? ಗುರುಗಳಿಗೆ ಇನ್ನೊಂದ್ಸರಿ ನಮಸ್ಕಾರ ಮಾಡಿ ಬರ್ಬೇಕನ್ಸ್ತಿದೆ. ನಮಸ್ಕಾರ ಮಾಡ್ಬರ್ಲಾ? ನಮಸ್ಕಾರ ಮಾಡ್ಬಾ, ಹೋಗು. ನಿನಗೆ ನನ್ನ ಧ್ವನಿ ಕೇಳಿಸ್ತೇನಮ್ಮ? ಗುರುಗಳೇ, ನೀವಿಲ್ಲೇ ಇದ್ದೀರಾ, ಆದ್ರೆ ನಿಮ್ ಧ್ವನಿ. ನಾನೇ ನಿನ್ನ ಕರೆಯೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಅದು ನನ್ನ ಮನಸ್ಸಿನ ಮಾತು, ನನ್ನ ಅಂತರಂಗದ ಧ್ವನಿ. ಆ ಧ್ವನಿ ತುಂಬಾ ಜನಕ್ಕೆ ಕೇಳಿಸೋದಿಲ್ಲಮ್ಮ, ಆದ್ರೆ ಇವತ್ತು ನಿನಗೆ ಕೇಳಿಸಿದೆ.
ನಿನ್ನ ತಾಯಿನೂ ಹೀಗೇನೆ ನನ್ನ ಧ್ವನಿನ ತಕ್ಷಣ ಅರ್ಥ ಮಾಡ್ಕೊಳ್ಳೋದು. ಅದೇ ರೀತಿ ನನ್ನ ಧ್ವನಿ ನಿನಗೂ ಕೇಳಿಸಿದೆ ಅಂತ ಅಂದ್ರೆ ನಿನ್ನ ತಾಯಿ ಹಾಗೆ ನಿನ್ನದೂ ಕೂಡ ಪರಿಶುದ್ಧವಾದ ಆತ್ಮ. ಗುರುಗಳೇ, ನಿಮ್ಗೆ ಅಮ್ಮನ ಬಗ್ಗೆ ಗೊತ್ತಾ? ನನಗೆ ಗೊತ್ತಿರೋದಕ್ಕಿಂತ ಎಲ್ಲವೂ ನಿನಗೆ ಗೊತ್ತಾಗೋದು ಬಹಳ. ಕರೆದಿದ್ದು ಅದಕ್ಕಲ್ಲ, ನಿನಗೊಂದು ವಿಷಯ ಹೇಳಬೇಕು. ಹೇಳಿ ಗುರುಗಳೇ. ವೀರೇಂದ್ರನಿಗೆ ಅವನ ಗ್ರಹಗತಿಗಳ ಪ್ರಕಾರ 3 ಕಂಟಕಗಳಿತ್ತು. ಅದರಲ್ಲಿ 1 ಕಂಟಕ ಕಳೆದು ಇನ್ನೂ 2 ಕಂಟಕಗಳು ಬಾಕಿ ಇದೆ. 2 ಕಂಟಕಗಳ? ಹೌದು. ಆ 2 ಕಂಟಕಗಳಿಂದ ಅವನು ಪಾರಾದ್ರೆ ಅವನಿಗೆ ಸೋಲೇ ಇಲ್ಲ. ಆದರೆ ಆ ಕಂಟಕಗಳಿಂದ ಅವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಗುರುಗಳೇ, ಇದಕ್ಕೇನು ಪರಿಹಾರ ಇಲ್ವಾ? ಖಂಡಿತ ಇದೆ, ಆದರೆ ಅದನ್ನು ಹೇಳೋ ಕಾಲ ಇನ್ನೂ ಬಂದಿಲ್ಲ. ನಾನು ಮತ್ತೆ ನಿನ್ನನ್ನು ಭೇಟಿಯಾಗುವಂತ ಗಳಿಗೆ ಖಂಡಿತ ಬರುತ್ತೆ. ಆಗ ನಿನಗೆ ಎಲ್ಲ ತಿಳಿಯುತ್ತೆ. ಆದರೆ ಒಂದಂತೂ ಸತ್ಯ, ಆ ರಕ್ಷಾ ಕವಚ ಅವನ ಜೊತೆಯಲ್ಲಿ ಇರೋವರೆಗೂ ಯಾವ ಕಂಟಕಗಳು ಅವನ ಹತ್ರ ಸುಳಿಯೋದಿಲ್ಲ. ಅದನ್ನ ಅವನು ತೆಗೆದೇ ಇರೋ ಹಾಗೆ ನೋಡ್ಕೋಬೇಕು. ಆಯ್ತು ಗುರುಗಳೇ, ಹಾಗೆ ಆಗ್ಲಿ. ಸರಿ ಮಕ್ಕಳೇ, ಈ ಸಾಲಿಗ್ರಾಮದ ಪುಣ್ಯಭೂಮಿ ನಿನಗೆ ಹಲವು ಸತ್ಯಗಳನ್ನ ತಿಳಿಯೋ ಹಾಗೆ ಮಾಡುತ್ತೆ. ಈಗಾಗಲೇ ಮಾಡಿದೆ ಕೂಡ. ಗುರುಗಳಿಗೆ ಇಡೀ ನನ್ನ ಜೀವನದ ಬಗ್ಗೆನೇ ಗೊತ್ತಿದೆ. ಅಪ್ಪನ್ನ ಕಾಪಾಡೋದಕ್ಕಾಗ್ಲಿ, ಅಮ್ಮನ ಬಗ್ಗೆ ಸತ್ಯ ತಿಳ್ಕೊಳ್ಳೋದಕ್ಕಾಗ್ಲಿ ನಾನು ಗುರುಗಳನ್ನೇ ಭೇಟಿ ಆಗಬೇಕು. ಮತ್ತೆ ಸಿಗುವಂಥ ಘಳಿಗೆ ಬರುತ್ತೆ ಅಂತ ಹೇಳಿದಾರಲ್ಲ, ಅಲ್ಲಿವರೆಗೂ ಕಾಯ್ತೀನಿ. ಅಪ್ಪನ್ನ ಹುಷಾರಾಗಿ ನೋಡ್ಕೋತೀನಿ. ಗುರುಗಳು ಕೊಟ್ಟಿರೋ ರಕ್ಷಾ ಕವಚ ಇರೋವರೆಗೂ ಅಪ್ಪಂಗೆ ಏನೂ ಆಗಲ್ಲ ಅನ್ನೋದು ಸಮಾಧಾನದ ವಿಷಯ. ಸರಿಯಮ್ಮ, ಹೋಗಿ ಶುಭವಾಗಿ. ವೀರು, ನಿನಗೇನು ಆಗ್ಲಿಲ್ವಲ್ಲ? ದೇವರು ದೊಡ್ಡವನು ವೀರು. ನನಗೇನೂ ಆಗಿಲ್ಲ ಅಕ್ಕ, ಆದರೆ ಈಗ ಆಯ್ತಲ್ಲ ಅಂತ ಬೇಜಾರು. ಇಷ್ಟಕ್ಕೂ ನನ್ಗೆ ಯಾರು ಶತ್ರುಗಳಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.